ರಾಮನಿಗೆ ಅವಹೇಳನ, ಕರಾವಳಿ ದೈವದ ಬಗ್ಗೆ ಅವಹೇಳನ, ಇದರಿಂದ ಆ ಶಾಲೆ ಬಳಿ ಹೋರಾಟವೇ ನಡೆದಿತ್ತು. ಅದೇ ಪ್ರಕರಣ ರಾಜಕೀಯ ತಿರುವು ಪಡೆದಿದೆ. ಅರ್ಧ ಇನ್ವೆಸ್ಟಿಗೇಷನ್ ಆಗುವಾಗ ಡಿಡಿಪಿಯನ್ನ ಎತ್ತಂಗಡಿ ಮಾಡ್ತಾರೆ. ಇಲ್ಲಿಂದ ಜೆರೋಸಾ ಶಾಲೆ ವಿರುದ್ಧದ ಹೋರಾಟಕ್ಕೆ ರಾಜಕೀಯ ಟ್ವಿಸ್ಟ್. ಇಬ್ಬರು ಬಿಜೆಪಿ ಶಾಸಕರ ವಿರುದ್ಧ ಎಫ್ಐಆರ್. ಮಂಗಳೂರಿನ ಜೆರೋಸಾ ಶಾಲೆಗಿದು. ಇದೇ ಶಾಲೆಯ ಶಿಕ್ಷಕಿ ಸಿಸ್ಟರ್ ಪ್ರಭಾ ಶ್ರೀರಾಮನ ಬಗ್ಗೆ ಅವಹೇಳನ ಮಾಡಿದ್ರಂತೆ. ಈ ಬಗ್ಗೆ ಮಕ್ಕಳು ಪೋಷಕರ ಬಳಿ ಹೇಳಿಕೊಳ್ತಿದ್ದಂತೆ ಪೋಷಕರು ಸಿಡಿದು ನಿಂತಿದ್ರು. ಶಾಲೆ ಮುಂದೆ ಪ್ರತಿಭಟನೆ ನಡೆಸಿದ್ರು. ಆ ಬಳಿಕ ಶಿಕ್ಷಕಿ ಪ್ರಭಾ ಅವರನ್ನ ಸೇವೆಯಿಂದ ವಜಾ ಮಾಡಲಾಗಿದೆ. ವಿಷಯ ಅಂದ್ರೆ, ಅಂದು ಪ್ರತಿಭಟನೆ ನಡೆಸಿದ್ದ ಶಾಸಕರ ವಿರುದ್ಧ ನಿನ್ನೆ ರಾತ್ರಿ ಕಾಂಗ್ರೆಸ್ ಮುಖಂಡರು ಕೇಸ್ ದಾಖಲಿಸಿದ್ದಾರೆ. ಕೋಮು ಭಾವನೆ ಕೆರಳಿಸಿದ ಆರೋಪದಲ್ಲಿ ಶಾಸಕ ವೇದವ್ಯಾಸ ಕಾಮತ್ A1 ಆರೋಪಿಯಾಗಿದ್ರೆ, ಶಾಸಕ ಭರತ್ ಶೆಟ್ಟಿ A2 ಆರೋಪಿಯಾಗಿದ್ದಾರೆ. ಈ ಬಗ್ಗೆ ಕೆರಳಿರೋ ವೇದವ್ಯಾಸ ಕಾಮತ್, ಹಿಂದೂ ಮಕ್ಕಳ ಬೆಂಬಲಕ್ಕೆ ನಾವು ನಿಂತಿದ್ವಿ, ಹಿಂದೆ ಹಿಜಾಬ್ ವಿದ್ಯಾರ್ಥಿನಿಯರ ಬೆಂಬಲಕ್ಕೆ ಕಾಂಗ್ರೆಸ್ನವರು ನಿಂತಿರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೈ ಶ್ರೀರಾಮ್ ಅಂತ ಹೇಳುವಂಥದ್ದು ಎಲ್ಲೋ ಒಂದು ಕಡೆ ಕೋಮು ಪ್ರಚೋದನಕಾರಿ ಅಂತೇಳಿ, ಆದರೆ ಹಿಜಾಬ್ ಬೇಕೇ ಬೇಕು ಅಂತೇಳಿ ಆ ವಿದ್ಯಾರ್ಥಿಗಳು ಧರ್ಮಾಧಾರಿತವಾಗಿ ಎದ್ದು ನಿಂತು ಬಂದು ಮಾತನಾಡುವಾಗ ಅವರಿಗೆಲ್ಲರೂ ಸಹಕಾರ ಕೊಟ್ಟಂಥ ಸಂಘ ಸಂಸ್ಥೆಯವರು ಮತ್ತು ಕಾಂಗ್ರೆಸ್ ಪಾರ್ಟಿ, ಹಾಗಾದರೆ ಅದು ಕಾಂಗ್ರೆಸ್ನವರು ಆ ವಿದ್ಯಾರ್ಥಿಗಳನ್ನು ಉಪಯೋಗಿಸಿಕೊಂಡು ಕೋಮು ಪ್ರಚೋದನೆ ಮಾಡಿದ್ರಾ? ಇನ್ನು ಈ ವಿಷಯ ಇಂದು ವಿಧಾನಸಭೆಯಲ್ಲೂ ಪ್ರತಿಧ್ವನಿಸಿತ್ತು. ಈ ವೇಳೆ ಮಾತನಾಡಿದ ಶಾಸಕ ಭರತ್ ಶೆಟ್ಟಿ, ನಾನು ಸ್ಥಳದಲ್ಲಿ ಇಲ್ಲದಿದ್ದರೂ ಎಫ್ಐಆರ್ ದಾಖಲಿಸಲಾಗಿದೆ. ಶಿಕ್ಷಕಿ ವಿರುದ್ಧ ದೂರು ದಾಖಲಾಗಿದ್ದರೂ ಎಫ್ಐಆರ್ ಆಗಿಲ್ಲ. ಎಫ್ಐಆರ್ ದಾಖಲಿಸಿದ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡುವಂತೆ ಆಗ್ರಹಿಸಿದ್ರು. ಅರ್ಧ ಇನ್ವೆಸ್ಟಿಗೇಷನ್ ಆಗುವಾಗ ಡಿಡಿಪಿಯನ್ನ ಎತ್ತಂಗಡಿ ಮಾಡ್ತಾರೆ. ಇಲ್ಲಿಂದ ಇವರು ಎಫ್ಐಆರ್ ರಿಜಿಸ್ಟರ್ ಮಾಡುವಾಗ ನನ್ನ ಹೆಸರನ್ನ ಹಾಕಿದ್ದಾರೆ. ಅವರು ಶಾಲೆಯಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಶಾಲೆಗೆ ಹೋಗ್ಲಿಲ್ಲ, ಗಲಾಟೆ ಬೇರೆ. ಹಿಂದೂ ಪರ ಎತ್ತುವಂತ ಸದ್ದುಗಳೇನಿದೆ ಆ ಸದ್ದನ್ನ ಅಡಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ವಾಯ್ಸ್ ಅನ್ನ ಮುಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಶ್ರೀರಾಮನ ಅವಹೇಳನ ಮಾಡಿದ್ದ ಶಿಕ್ಷಕಿ ವಜಾ ಆಗಿದ್ದಾರೆ. ಆದರೆ ಹೋರಾಟ ಮಾಡಿದ್ದ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಈ ಪ್ರಕರಣ ರಾಜಕೀಯ ತಿರುವು ಪಡೆದಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.